ಪಲ್ಸ್ ಥೆರಪಿ ಚಿಕಿತ್ಸಾ ವಿಧಾನದಿಂದ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಸುಲಭ ಚಿಕಿತ್ಸಾ ಪ್ರಯೋಜನ ಇದೆ ಎಂದು ಕಾಂಪೋನಿಯೋ ಮುಖ್ಯಸ್ಥರಾದ ಡಾಕ್ಟರ್ ಸೀತಾರಾಮ ಶೆಟ್ಟಿ ಅವರು ಗಂಗಾವತಿ ರೋಟರಿ ಸಂಸ್ಥೆ ಆಶ್ರಯದಲ್ಲಿ ನಡೆಯುತ್ತಿರುವ 8ನೇ ದಿನದ ಉಚಿತ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಫುಟ್ ಪಲ್ಸ್ ಚಿಕಿತ್ಸಾ ಪದ್ಧತಿಯಿಂದ ಉತ್ತಮವಾದ ರಕ್ತ ಸಂಚಲನ ಹಾಗೂ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ, ಮಧುಮೇಹ, ಸ್ನಾಯು ಸೆಳೆತ ಹಾಗೂ ವಿಶೇಷವಾಗಿ ಗ್ಯಾಂಗ್ರೀನ್ ಕಾಯಿಲೆಗಳಿಗೆ ಉತ್ತಮವಾದ ಫಲ ನೀಡುವ ಚಿಕಿತ್ಸಾ ಪದ್ಧತಿ ಇದಾಗಿದೆ ಎಂದು ತಿಳಿಸಿದರು. ಈ ಆರೋಗ್ಯ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ರೋಟರಿ ಅಧ್ಯಕ್ಷರಾದ ಟಿ ಆಂಜನೇಯ ಅವರು ಗಂಗಾವತಿ ಸಂಸ್ಥೆ ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ಮಹಿಳೆಯರು ಮತ್ತು ವೃದ್ಧರಿಗೆ ಉತ್ತಮ ಆರೋಗ್ಯ ಒದಗಿಸಲು ಹಲವಾರು ಆರೋಗ್ಯಕರ ಶಿಬಿರಗಳನ್ನು ಏರ್ಪಡಿಸುತ್ತಿದೆ. ಈ ದಿನದ ಅಭಿಯಾನ ಕಾರ್ಯಕ್ರಮದಲ್ಲಿ ಸುಮಾರು 200 ಜನರು ಭಾಗವಹಿಸಿ ಆರೋಗ್ಯದ ಉತ್ತಮ ಮಾಹಿತಿಯನ್ನು ಪಡೆದುಕೊಂಡಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು. ಪ್ರಾರಂಭದಲ್ಲಿ ರೋಟರಿ ಕಾರ್ಯದರ್ಶಿ ವಾಸು ಕೊಳಗದವರು ಸ್ವಾಗತಿಸಿ ತಮ್ಮ ಸಂಸ್ಥೆ ಸಮಾಜ ಸೇವಾ ಕಾರ್ಯಗಳಲ್ಲಿ ಮತ್ತು ಆರೋಗ್ಯ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನು ಸಾರ್ವಜನಿಕರಿಗೆ ಒದಗಿಸುತ್ತಿದೆ ಎಂದು ತಿಳಿಸಿದರು. ಕಾಂಪೋನಿಯೋ ಸಂಸ್ಥೆ ನಾಗರಾಜ್ ಅವರು ಶಿಬಿರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಜಾಗೃತಿ ಶಿಬಿರದಲ್ಲಿ ರೋಟರಿ ಸಂಸ್ಥೆ ಪದಾಧಿಕಾರಿಗಳು ಮತ್ತು ಗಂಗಾವತಿ ನಗರದ ನಾಗರಿಕರು ಉಪಸ್ಥಿತರಿದ್ದರು. ಚಿಕಿತ್ಸಾ ಶಿಬಿರ ಕನ್ನಡದಲ್ಲಿ ಹೇಳೋದಾದರೆ ಪಾದನಾಡಿ. ಆ ಒಂದು ಶಿಬಿರದ ವೇದಿಕೆ ಉಪಸ್ಥಿತಕ್ಕಂಥ ಡಾಕ್ಟರ್ ಸೀತಾರಾಮ ಶೆಟ್ಟಿ ಸರ್ ಅವರೇ ಮತ್ತು ನಮ್ಮ ಕಾರ್ಯದರ್ಶಿಗಳಂಥ ವಾಸು ಸರ್ ಅವರೇ ಮತ್ತು ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಈ ಗಂಗಾವತಿ ನಗರದ ಎಲ್ಲ ನಮ್ಮ ಸಾರ್ವಜನಿಕರೇ, ನನ್ನ ತಾಯಂದಿರೇ ಮತ್ತು ಅಣ್ಣಂದಿರೇ ಮತ್ತು ನಮ್ಮ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರೇ ಮತ್ತು ಮಾಧ್ಯಮದವರೇ ಹಾಗೂ ಮುಖ್ಯವಾಗಿ ಈ ಒಂದು ಕಂಪನಿ ಈ ಒಂದು ಗಂಗಾವತಿ ನಗರದಲ್ಲಿ ಸುಮಾರು 8 ದಿನದಿಂದ ನಡೀತಕ್ಕಂಥ ನಮ್ಮ ನಾಗರಾಜ್ ಮತ್ತು ಅಶೋಕ್ ಮತ್ತು ಅವರ ಎಲ್ಲ ಸಿಬ್ಬಂದಿಗಳೇ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ನಾನು ಕಂಪನಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವ್ರು ಬಂದರೆ ತಾನೇ ನಾವು ಒಂದು ಈ ಒಂದು ಥೆರಪಿ ಕಾರ್ಯಕ್ರಮ ಮಾಡೋಕ್ಕೆ ಸಹಾಯ ಆಗಿತ್ತು. ಹಾಗಾಗಿ ಅವರು ಮುಂದೆ ಬಂದರು, ನಾವು ಸಹಕಾರ ಮಾಡಿದ್ವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾವು ಇವತ್ತೇನು ಬಂದಿದ್ದೀರಲ್ಲ, ಈ ಎಲ್ಲ ತಮ್ಮ ಒಂದು ಸಹಕಾರ ಅತ್ಯದ್ಭುತವಾಗಿದೆ. ಯಾಕಂದರೆ ನಮ್ಮ ರೋಟರಿ ಸ್ಲೋಗನ್ ಹೇಳ್ತಾ ಇದೆ, ಇಲ್ಲಿ ಹಾಕಿಲ್ಲ ನಾವು, ದಿ ಮ್ಯಾಜಿಕ್ ಆಫ್ ರೋಟರಿ. ನಮ್ಮ ರೋಟರಿಯ ಥೀಮ್, ನಮ್ಮ ರೋಟರಿ ಅಂದರೆ ಸ್ವಲ್ಪ ಸಂಕ್ಷಿಪ್ತವಾಗಿ ರೋಟರಿ ಬಗ್ಗೆ ಹೇಳೋದಾದರೆ, ಇದು ಒಂದು ಅಂತಾರಾಷ್ಟ್ರೀಯ ಸಾಮಾಜಿಕ ಸೇವಾ ಸಂಸ್ಥೆ. ಇದು ಇಡೀ ವಿಶ್ವದಲ್ಲಿ ಇದೆ. ಸುಮಾರು 200 ದೇಶಕ್ಕೂ ಮಿಗಿಲ ದೇಶಗಳಲ್ಲಿ ಈ ರೋಟರಿ ಸಂಸ್ಥೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ತದೆ ಇಡೀ ವಿಶ್ವದಲ್ಲಿಯೇ. ಈ ಒಂದು ಸಂಸ್ಥೆ 1905ರಲ್ಲಿ ಪ್ರಾರಂಭವಾಗಿದೆ. 1905ರಿಂದ ಸುಮಾರು 120 ವರ್ಷಗಳ ಕಾಲ ಈ ರೋಟರಿ ಸಂಸ್ಥೆ ವಿಶ್ವದಲ್ಲಿಯೇ ಸಾಮಾಜಿಕ ಸೇವೆ ಮಾಡ್ತದೆ. ಮುಖ್ಯವಾಗಿ ತಮಗೆಲ್ಲ ಗೊತ್ತಿರ್ಬೋದು, ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇಡೀ ವಿಶ್ವದಲ್ಲಿಯೇ ಈ ಪಲ್ಸ್ ಪೋಲಿಯೋ ಜೀರೋ ಮಾಡಿದಂಥದ್ದು ರೋಟರಿ ಸಂಸ್ಥೆ. ಅದರಲ್ಲೂ ವಿಶೇಷವಾಗಿ ನೀವು ರಿಸೀವ್ ಮಾಡ್ಕೊಳ್ಳೋದು, ನಾವು ಬಿಸಿ ಇದ್ದೀವಿ ನೋಡಿ, ಏನೇನು ನ್ಯೂಸ್ ಎಲ್ಲ ಓದ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ, ರೀಲ್ಸ್ ನೋಡ್ತಾ ಇರ್ತೀವಿ. ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂತೇಳಿ ಯಾರೂ ತಿಳ್ಕೊಳ್ಳೋದಿಲ್ಲ. ಮೊಬೈಲಲ್ಲಿ ಏನಾಗುತ್ತೆ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದೀವಿ. ಓಕೆನಾ? ಈಗ ನೋಡಿ, ಶುಗರ್ ಬರೋದಕ್ಕಿಂತ ಮುಂಚೆ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ, ನಿಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಎನ್ನುವಂಥ ಒಂದು ಗ್ಲ್ಯಾಂಡ್ ಇದೆ. ಯಾವುದು? ಪ್ಯಾಂಕ್ರಿಯಾಸ್. ಮೇದೋಜೀರಕ ಗ್ರಂಥಿ ಅಂತ ಕೇಳಿದಿರಲ್ಲ, ಸ್ಕೂಲಿಗೆ ಹೋಗ್ಬೇಕಾದ್ರೆ 5ನೇ ಕ್ಲಾಸಲ್ಲೇ ಬರುತ್ತೆ, 5th ಸ್ಟ್ಯಾಂಡರ್ಡ್ ಬರುತ್ತೆ. ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಎನ್ನುವಂಥ ಒಂದು ಗ್ರಂಥಿ ಇದೆ ನಿಮ್ಮ ದೇಹದಲ್ಲಿ. ಎಲ್ಲಿರುತ್ತೆ ಕೇಳಿದರೆ, ಈ ಎದೆ ಮೂಳೆ ಎಲ್ಲ ಮುಗಿದ ತಕ್ಷಣ ಹೊಟ್ಟೆ ಶುರುವಾಗುತ್ತೆ ನೋಡಿ, ಮೇಲೆ ಎಕ್ಸಾಕ್ಟ್ ಒಳಗಡೆ ಇರುತ್ತೆ, ಇಷ್ಟುದ್ದ ಇರುತ್ತೆ ಮೇದೋಜೀರಕ ಗ್ರಂಥಿ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇನ್ಸುಲಿನ್ ಎನ್ನುವಂಥ ಒಂದು ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡುತ್ತೆ. ಯಾವುದನ್ನ? ಇನ್ಸುಲಿನ್ ಕೆಲಸ ಏನು? ನಿಮ್ಮ ದೇಹಕ್ಕೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಸಕ್ಕರೆ ಮಾತ್ರ ಉಳಿಸ್ಕೊಂಡು ಉಳಿದಿರುವಂಥ ಎಕ್ಸ್ಟ್ರಾ ಗ್ಲೂಕೋಸ್ ಅನ್ನ, ಸಕ್ಕರೆಯನ್ನ ದೇಹದಿಂದ ಹೊರಗಾಕುವಂಥ ಕೆಲಸವನ್ನು ಯಾರು ಮಾಡ್ತಾರೆ? ಇನ್ಸುಲಿನ್ ಎನ್ನುವಂಥದ್ದು ಮಾಡುತ್ತೆ. ಯಾವತ್ತು ನೀವು ಕೂತ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತೀರ ನೋಡಿ, ಯಾವತ್ತು ನಿಮ್ಮ ದೇಹದಲ್ಲಿ ರಕ್ತ ಸಂಚಾರದಲ್ಲಿ ಕೊರತೆ ಉಂಟಾಗುತ್ತೆ, ಯಾವತ್ತು ನಿಮ್ಮ ದೇಹದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಎನ್ನುವಂಥದ್ದು ಕಡಿಮೆ ಆಗುತ್ತೆ, ನಿಮ್ಮ ದೇಹದಲ್ಲಿರುವಂಥ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿಗೆ ಪ್ರಾಪರ್ ನ್ಯೂಟ್ರಿಷನ್ಸ್ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಅದಕ್ಕೆ ಶ್ರೀಮಂತರಿಗೆ ಬರೋದು ಅವಾಗ. ಯಾಕೇಳಿ? ಶ್ರೀಮಂತರು ಕೂತ್ಕೊಂಡು ತಿಂತಾ ಇದ್ರು, ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಓಕೆನಾ? ಒಂದ್ಸಲ ದುಡ್ಡು ಆಯ್ತು ಅಂತ ಹೇಳಿದ್ರೆ ಅವಾಗ ಫಿಸಿಕಲ್ ಎಕ್ಸಸೈಸ್ ಎಲ್ಲ ಇರಲಿಲ್ಲ. ಒಂದು 25 ವರ್ಷದ ಹಿಂದೆ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಅದರಿಂದ ಅವ್ರಿಗೆ ಬರ್ತಾ ಇತ್ತು. ಇವಾಗ ಫುಡ್ ಹ್ಯಾಬಿಟ್ ಚೇಂಜ್ ಆಗಿರೋದ್ರಿಂದ, ಎಲ್ಲರೂ ಶ್ರೀಮಂತರಾಗಿರೋದ್ರಿಂದ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಎಲ್ರಿಗೂ ಬರೋದು ಶುರುವಾಗಿದೆ. ಈಗ ನೋಡಿ, ಪ್ಯಾಂಕ್ರಿಯಾಸ್ ಎನ್ನುವಂಥ ಗ್ಲ್ಯಾಂಡ್ ಒಂದು ಸಲ ಇನ್ಸುಲಿನ್ ಉತ್ಪಾದನೆಯನ್ನು ಕಡಿಮೆ ಮಾಡ್ತಂತ ಹೇಳಿದ್ರೆ ಬಾಡಿಯಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗಿಬಿಡುತ್ತೆ. ಈಗ ನೀವೇನು ಮಾಡ್ತೀರಾ? ಹಾಸ್ಪಿಟ್ಲಿಗೆ ಹೋಗ್ತೀರಲ್ವಾ? ಶುಗರ್ ಜಾಸ್ತಿ ಆಯ್ತಂದ್ರೆ ಗೊತ್ತಾಗೋದು ಹೆಂಗೆ ನಿಮಗೆ? ಶುಗರ್ ಜಾಸ್ತಿ ಆಯ್ತಂದ್ರೆ ಹೆಂಗೆ ಗೊತ್ತಾಗುತ್ತೆ? ಮೂತ್ರ ವಾಸನೆ ಬರೋದಕ್ಕೆ ಶುರುವಾಗುತ್ತೆ, ಕೈ ಕಾಲು ಗಂಟೆಲ್ಲ ನೋವು ಬರೋದಕ್ಕೆ ಶುರುವಾಗುತ್ತೆ, ಪದೇ ಮೂತ್ರ ಬರೋದಕ್ಕೆ ಶುರುವಾಗುತ್ತೆ, ದೇಹದಲ್ಲಿ ಏನೋ ಬದಲಾವಣೆ ಆಯ್ತು ಅಂತೇಳಿ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ. ಒಳ್ಳೆ ಅನುಕೂಲ ಆಗಿದೆ, ತುಂಬ ಚೆನ್ನಾಗಿದೆ.
ನನಗೆ ಇನ್ನೂ ಒಂದು 15 ದಿವಸ ಇದ್ದಿದ್ರೆ ನಂಗೆ ಚೆನ್ನಾಗಿತ್ತು ಅಂತ ಅವ್ರಿಗೆ ಹೇಳಿದೆ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ದಿವಸ ಇದ್ದಿದ್ರು ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಆಯಿತು ನಮ್ಮ ಅನುಕೂಲ. ಕಾಲು ನೋವು ಅಷ್ಟೇ, ಮಂದಿ ಪಾದ ಹೆಜ್ಜೆ ಊರಿಗೆ ಆಗ್ತಿರ್ಲಿಲ್ಲ. ನಾನೊಂದು 5,000 ವಾಕಿಂಗ್ ಮಾಡ್ತೀನಿ, 5,000 ಮಾಡ್ತೀನಿ. ಆದರೆ ಮಾಡೋಕ್ಕೆ ಆಗ್ತಿರಲಿಲ್ಲ, ಕಷ್ಟಪಟ್ಟೇ ಮಾಡ್ತಾಯಿದ್ದೆ. ಇವಾಗ ಏನಿಲ್ಲ, 2-3 ದಿವಸದಿಂದ ತುಂಬ ಜೋರಾಗಿ ಹೋಗ್ತಾಯಿದ್ದೀನಿ, ಚೆನ್ನಾಗಿ ಮಾಡ್ತಾಯಿದ್ದೀನಿ ವಾಕಿಂಗ್. ಹಂಗೆ ಅದಕ್ಕೆ ನಾನು ಸುಮಾರು ಜನಕ್ಕೆ ಅಲ್ಲೆಲ್ಲ ಯೋಗ ಎಲ್ಲ ಮಾಡ್ತಾರೆ, ಅಲ್ಲೆಲ್ಲ ಹೋಗಿ ಹೇಳಿ ಪಾಂಪ್ಲೆಟ್ ಎಲ್ಲ ಕೊಟ್ಟು ಸುಮಾರು ಜನ ಕಲಿಸಿದ್ದೀನಿ. ನಾನು ಒಂದು 15-20 ಜನ ಕಲಿಸಿದ್ದೀನಿ. ಹಾಗೆ ಹತ್ತತ್ರ ಇರೋದಕ್ಕೆಲ್ಲ ಹೋಗೋಗಿ ಕಲಿಸಿದ್ದೀನಿ. ತುಂಬ ಚೆನ್ನಾಗಿ ಅನುಕೂಲ ಆಗಿದೆ. ಇನ್ನೂ ಸ್ವಲ್ಪ ದಿವಸ ಮಾಡಿದರೆ ನಮ್ಗೆ ಇನ್ನೂ ಸಂತೋಷ ಆಗ್ತಾಯಿತ್ತು. ತುಂಬ ಥ್ಯಾಂಕ್ಸು ನನ್ನ